ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅದ ರೀ? ಅದು ಮಳೆ ಬರ್ಲಿಲ್ಲಪ್ಪ ಅಂತಂದ್ರೆ ಅದು ಒಣಗ್ತಿತ್ತು. ಇದು ಮಳೆ ಬರ್ಲಿಲ್ಲ ಅಂದ್ರೂ ಒಂದ್ ಕಂಟ್ರೋಲ್ ಮಾಡ್ಕೊತಾರೆ. ಮಳೆ ಹೆಚ್ಚಿಗೆ ಆಯ್ತು ಅಂದ್ರೆ ಬಿ ಕಂಟ್ರೋಲ್ ಅದು ಒಂದು ಗುಣ ಸರಿಯಾಗದ ಸರ್. ಮತ್ತು ಅದಕ್ಕೆ ಇದಕ್ಕೆ ಇಳುವರಿ ಹೆಂಗದ ರೀ? ಇದು ಸರಿಯಾಗದ ರೀ. ಕೋಬಾಸಾಲ್ ಕಂಡೀಷನರ್ ಅಂದ್ರೆ ಇಳುವರಿಗಿಂತ ಬಿ ಇದ್ರದ್ದು ಖರ್ಚು ಕಡಿಮೆ ಬರ್ತದೆ ರೀ. ಖರ್ಚು ಕಡಿಮೆ ಬರ್ತದೆ. ಇದು ಕೋಬಾಸಾಲ್ ಕಂಡೀಷನರ್ ಯೂಸ್ ಮಾಡೋದು ಹುಲ್ ಕಡಿಮೆ ಆಗ್ತದೆ ರೀ. ಒಂದ್ಸಲ ತೆಗಿದೇವ ಅಂದ್ರೆ ಮತ್ತೆ ಹುಲ್ ಆಗಲ್ಲ. ಅದು ಇಲ್ರಿ, ಅದು ಆ ಖಾತಿನಿಂದ ಹುಲ್ ಜಾಸ್ತಿ ಅಂದ್ರೆ ನಮ್ಮ ಜೀವನಕ್ಕೆ ಬಿ ಚಲೋ. ಮತ್ತಪ್ಪ ಅಂದ್ರೆ ಇದು ಹೆಂಗ್ ಬಿ ಯೂಸ್ ಮಾಡಿದ್ರು ಯಾರಿಗೇನು ಮೈಗೆ ಹತ್ತಲ್ಲ, ಏನಿಲ್ಲ. ಯೂಸ್ ಮಾಡೋಕೆ ಏನು ನ್ಯಾಚುರಲ್ ಹಾರ್ಟಿಕ್ ಬಾಡಿಗೇನು ಎಫೆಕ್ಟ್ ಆಗಲ್ಲ. ಬಾಡಿಗೆ ಎಫೆಕ್ಟ್ ಆಗಲ್ಲ. ಸರಿಯಾಗದ. ಹಾಂ, ಖಾತಾ ಸರಿಯಾಗದ. ಶ್ರೀ ವಿಶ್ವನಾಥ್ ಕಳೆದ 3 ವರ್ಷಗಳಿಂದ ಸಾವಯವ ಕೃಷಿಕ, ತೊಗರಿ ಮತ್ತು ಇತರ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅವರು ಈಗ ತಮ್ಮ ಹೊಲಗಳಲ್ಲಿ ಸೋಯಾ ಬೆಳೆಯ ವಿಡಿಯೋವನ್ನು ಸಂತೋಷದಿಂದ ಹಂಚಿಕೊಳ್ಳುತ್ತಿದ್ದಾರೆ. ಈ ಅಸಾಧಾರಣ ಫಲಿತಾಂಶಗಳಿಂದ ಪ್ರೇರಿತರಾಗಿ ಅವರ ಸಹೋದರ ಕೂಡ ತಮ್ಮ ಹೊಲಗಳಲ್ಲಿ ಹೆಸರುಗಾಗಿ ಕುಬಾ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದ್ದಾರೆ. ಶ್ರೀ ವಿಶ್ವನಾಥ್ ಏನು ಹೇಳುತ್ತಾರೆಂದು ಕೇಳಲು ನಮ್ಮೊಂದಿಗೆ ಸೇರಿ. ಹತ್ತಿರದ ರೈತರು ಅವರ ತೋಟಕ್ಕೆ ಭೇಟಿ ನೀಡಬಹುದು. ಚಲೋ. ಸೋಯಾಬೀನ್ ಅದ ರೀ? ಸೋಯಾಬೀನ್ ಗ್ರೀನ್ ಗೋಲ್ಡ್ ಡಬಲ್ 3 ಎಷ್ಟು ಎಕರೆ ಹಾಕಿರಿ? ಇದು 3 ಎಕರೆ ಹಾಕಿದೆ ನೋಡಿ. 3 ಎಕರೆ ರೀ. ಖಾತ ಯಾವ್ದು ಹಾಕಿರಿ? ಕೋಬಾಸಾಲ್ ಕಂಡೀಷನರ್ ಹಾಕಿದೆ. ಹೆಂಗದ ರಿಸಲ್ಟ್? ರಿಸಲ್ಟ್ ಸರಿಯಾಗದ ಸರ್. ಈ ಸಲ ಯೂಸ್ ಮಾಡಿದೆ, ರಿಸಲ್ಟ್ ಸರಿಯಾಗದ. ಇಲ್ಲಿ ಮಳೆ ಕಮ್ಮಿ ಇದ್ರೆ ಬಿ ಗ್ರೋತ್ ಆಗ್ತದ. ಎಷ್ಟು ಎಕರೆದಾಗ ಹಾಕಿರಿ ಸೋಯಾಬೀನ್? ನಾವು 3 ಎಕರೆದಾಗ. 3 ಎಕರೆದಾಗ. ಮತ್ತು ರಿಸಲ್ಟ್ ಸರಿಯಾಗದ ರೀ? ಹಾಂ ಸರ್, ರಿಸಲ್ಟ್ ಸರಿಯಾಗದ ರೀ ಕೋಬಾಸಾಲ್ ಕಂಡೀಷನರ್. ಮತ್ತು ಇದು ಬಿಟ್ಟು ಮತ್ತೆ ಬೇರೆ ಯಾವ್ದಾರು ಖಾತ ಯೂಸ್ ಮಾಡಿರಿ? ಪೈಲ ಯೂಸ್ ಮಾಡಿದ್ವಿ ಸರ್. ಹೊಸ ಹಚ್ಚಿ ವರ್ಷ ಎಲ್ಲ ರಾಸಾಯನಿಕ ಯೂಸ್ ಮಾಡಿದೆ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅದ ರೀ? ಅದು ಮಳೆ ಬರ್ಲಿಲ್ಲಪ್ಪ ಅಂತಂದ್ರೆ ಅದು ಒಣಗ್ತಿತ್ತು. ಇದು ಮಳೆ ಬರ್ಲಿಲ್ಲ ಅಂದ್ರೂ ಒಂದ್ ಕಂಟ್ರೋಲ್ ಮಾಡ್ಕೊತಾರೆ. ಮಳೆ ಹೆಚ್ಚಿಗೆ ಆಯ್ತು ಅಂದ್ರೆ ಬಿ ಕಂಟ್ರೋಲ್ ಅದು ಒಂದು ಗುಣ ಸರಿಯಾಗದ ಸರ್. ಮತ್ತು ಅದಕ್ಕೆ ಇದಕ್ಕೆ ಇಳುವರಿ ಹೆಂಗದ ರೀ? ಇದು ಸರಿಯಾಗದ ರೀ. ಕೋಬಾಸಾಲ್ ಕಂಡೀಷನರ್ ಅಂದ್ರೆ ಇಳುವರಿಗಿಂತ ಬಿ ಇದ್ರದ್ದು ಖರ್ಚು ಕಡಿಮೆ ಬರ್ತದೆ ರೀ. ಖರ್ಚು ಕಡಿಮೆ ಬರ್ತದೆ. ಫಾಯ್ದಾ ಅದ ರೀ. ಖರ್ಚು ಕಡಿಮೆ ಬರ್ತದೆ ಇದರಿಂದ. ಜಾಸ್ತಿ ಖರ್ಚು ಮಾಡಿಸೋಳು ಹತ್ತಲ್ಲ. ಅದಕ್ಕೆ ಜಾಸ್ತಿ. ಮತ್ತು ಇದ್ರನಾಗ ಹುಲ್ಲದು ಏನು ಬೇರೆ ಏನು ಆಗಲ್ಲ. ಇದು ಕೋಬಾಸಾಲ್ ಕಂಡೀಷನರ್ ಯೂಸ್ ಮಾಡೋದು ಹುಲ್ ಕಡಿಮೆ ಆಗ್ತದೆ ರೀ. ಒಂದ್ಸಲ ತೆಗಿದೇವ ಅಂದ್ರೆ ಮತ್ತೆ ಹುಲ್ ಆಗಲ್ಲ. ಅದು ಇಲ್ರಿ, ಅದು ಆ ಖಾತಿನಿಂದ ಹುಲ್ ಜಾಸ್ತಿ ಆಗ್ತದೆ. ಮತ್ತು ಇದ್ರನಾಗ ನಿಮ್ದು ಫಾಯ್ದಾ ಬಿ ಅದ. ಇದು ಎಣ್ಣೆ ಹೊಡೆಯಲ್ಲ, ಹುಲ್ಲಿಂದ ಎಣ್ಣೆ ಹೊಡೆಯಲ್ಲ. ಹುಲ್ಲಿನ ಎಣ್ಣೆ ಹೊಡೆಯಲ್ಲ ಸರ್. ಇದ್ರನಾಗ ನಿಮ್ದು ಉಳಿತಾಯ ಆಗ್ತದ. ಉಳಿತಾಯ ಆಗ್ತದೆ ಸರ್. ಹಾಂ. ಮತ್ತು ಇಳುವರಿನೂ ಸರಿಯಾಗದ. ಸರಿಯಾಗದ ಸರ್. ಮತ್ತು ಏನು ಹೇಳ್ಬೇಕಂದ್ರೆ ರೈತರಿಗೆ ಏನು ಹೇಳ್ಬೇಕಂದ್ರೆ ಇಚ್ಛಿಸ್ತೀರಿ ಸರ್? ಇದು ಕೋಬಾಸಾಲ್ ಕಂಡೀಷನರ್ ಯೂಸ್ ಮಾಡ್ರಿ. ನಮ್ದು ಆರೋಗ್ಯಕ್ಕೆ ಬಿ ಸರಿಯಾಗದ. ಸಾವಯವದ ಕೃಷಿ ಖಾತ ಅಂದ್ರೆ ನಮ್ಮ ಜೀವನಕ್ಕೆ ಬಿ ಚಲೋ. ಮತ್ತಪ್ಪ ಅಂದ್ರೆ ಇದು ಹೆಂಗ್ ಬಿ ಯೂಸ್ ಮಾಡಿದ್ರು ಯಾರಿಗೇನು ಮೈಗೆ ಹತ್ತಲ್ಲ, ಏನಿಲ್ಲ. ಯೂಸ್ ಮಾಡೋಕೆ ಏನು ನ್ಯಾಚುರಲ್ ಹಾರ್ಟಿಕ್ ಬಾಡಿಗೇನು ಎಫೆಕ್ಟ್ ಆಗಲ್ಲ. ಬಾಡಿಗೆ ಎಫೆಕ್ಟ್ ಆಗಲ್ಲ. ಸರಿಯಾಗದ. ಹಾಂ, ಖಾತಾ ಸರಿಯಾಗದ. ಹಿಂಗೇನೆ ಮತ್ತೆ ಮಂದಿಗೆ ಹೇಳ್ತ ಬರ್ರಿ. ಸರಿ ಸರ್, ಯೂಸ್ ಮಾಡ್ರಿ, ಸರಿಯಾಗದ. ನಿಮ್ದು ಭೂಮಿ ಸರಿಯಾಗಿರ್ತದ. ಹೌದೌದು ಸರ್. ಈಗ ನಾ ಯೂಸ್ ಮಾಡೋದಿತ್ತು ಸರ್. ಹೊಸ ಸಲ ಯೂಸ್ ಮಾಡಿದ್ರಿ ತೊಗರಿಗ. ಇಲ್ಲ, ಮತ್ತಷ್ಟು ಹೆಚ್ಚು ಮಂದಿಗೆ ಪ್ರೇರಣೆ ಕೊಡ್ರಿ. ಯಾಕಂದ್ರೆ ನಿಮ್ ಬೆಳೆ ನೋಡಿದ್ರೆ ಮತ್ತೊಂದ್ ಮಂದಿ ಬಂದಿ ನೋಡ್ಬೇಕು ಬೆಳೆ. ಸರಿ ಸರ್, ಹೇಳ್ತೀನಿ ತೊಳಿ ಸರ್. ನಮ್ ಹೊಲ ಮಾಡುತ್ತಿದ್ದೇವೆ ಅಂದ್ರೆ ಏನ್ ಉಪಯೋಗ ಇಲ್ಲ. ಇಳುವರಿ ಹಚ್ಚಬೇಕು, ಫಾಯ್ದಾ ಹೆಚ್ಚಾಗಬೇಕು ಸರ್. ಅದೇ ಮೇನ್ ಇಂಪಾರ್ಟೆಂಟ್ ಸರ್. ಖರ್ಚು ಕಡಿಮೆ, ಒಟ್ಟು ಇಳುವರಿ ಜಾಸ್ತಿ ಇತ್ತಂದ್ರೆ ನಮ್ದು ನೀವು ಮ್ಯಾಗ ಹೇಳ್ತೀರಿ. ಜಲ್ದಿ ಜಾಸ್ತಿ ಇತ್ತನ್ನ ಯಾಕಂದ್ರೆ ಎಷ್ಟ್ ಮಂದಿ ಹಾಕುತ್ತಾರ, ಅದು ಅದ್ರನಾಗ ಬರೀ ಅದು ಎಣ್ಣೆ ಹೊಡ್ಯಾದು, ಅದು ಹೊಡ್ಯಾರು, ತೆಗ್ಯಾದು, ಹುಲ್ ತೆಗ್ಯಾದ್ರನಾಗೆ ಅವ್ರದ್ದು ಲಾಸ್ ಹೆಚ್ಚಾಗುತ್ತೆ. ಖರ್ಚು ಹೆಚ್ಚಿಗೆ ಆಗುತ್ತೆ. ಇದು ಯಾವ್ರಿ ನಿಮ್ದು? ಜಿಡ್ಗ ಸರ್. ಜಿಡ್ಗ, ಆಳಂದ್ ತಾಲೂಕು ಜಿಡ್ಗ. ಏನ್ರಿ ನಿಮ್ಮ ಹೆಸರು ಏನ್ರಿ? ಯಲ್ಲಾಲಿಂಗ ಶ್ರೀಮಂತ ಹಣಮಶೆಟ್ಟಿ. ಯಲ್ಲಾಲಿಂಗ ಶ್ರೀಮಂತ ಹಣಮಶೆಟ್ಟಿ. ಇದು ಏನದ ರೀ ಸರ್? ಹಸಿರು ಅದ ರೀ. ಎಷ್ಟು ಎಕರೆ ರೀ ಇದು? 1 ಎಕರೆ ಅದ ರೀ. ಹೆಂಗದ ರೀ ರಿಸಲ್ಟ್? ಸರಿಯಾಗದ ರೀ. 1 ಚೀಲ ಹಾಕಿರಿ. ಕೋಬಾಸಾಲ್ ಕಂಡೀಷನರ್ ಹಾಕಿರಿ. ಚಲೋ ಅದ. ಮಳೆಗಾಲ ಒಂದು ತಿಂಗಳು ಬರೋಬ್ಬರ ಬರ್ಬೇಕು ಸರ್ ಇದು. ಈ ಸಲ ಮಳೆಗಾಲ ಕಮ್ಮಿ ಆಗೋದು ಈ ಥರ ಪರಿಸ್ಥಿತಿ. ನಿಮ್ಮ ಏರಿಯಾದಾಗ ಇದರ ಪ್ಲೇ ಯಾವ ಇಲ್ಲ? DAP ಅದು ಯೂಸ್ ಮಾಡಿದವ್ರದ್ದು? ರಾಸಾಯನಿಕ ಯೂಸ್ ಮಾಡಿದವ್ರದ್ದು ಇಷ್ಟು ಡೆವಲಪ್ಮೆಂಟ್ ಅನ್ಸಿಲ್ಲ ಸರ್. ಅನ್ಸಿಲ್ಲ ಇಲ್ರಿ? ಸರಿಯಾಗದ ರೀ ಬೆಳೆ? ಹಾಂ ಸರ್, ಸರಿಯಾಗದ. ಆಯ್ತು, ಓಕೆ. ಇದು ಭೀ ಹೊಲ ನಿಮ್ದೇ ರೀ? ಹೌದು, ನಾವು ಅಣ್ಣವ್ರು. ನಿಮ್ಮ ಅಣ್ಣವ್ರದ್ದು ರೀ? ನಿಮ್ಗೆ ದೊಡ್ಡವ್ರ? ಹಾಂ, ಶಶಿಕಾಂತ್ ಹಣಮಶೆಟ್ಟಿ ರೀ. ಇದು ಏನು ಹಾಕಿರಿ ಸರ? ಉದ್ರಿ. ಇದು 1 ಎಕರೆ ಅದನ್ರಿ? 1 ಎಕರೆ. 1 ಎಕರೆ ಅದ ರೀ.
ಯೂಸ್ ಮಾಡಿದ ಫಸ್ಟ್ ಸಲ ಕೋಬಾಸಾಲ್ ಕಂಡೀಷನರ್ ಯೂಸ್ ಮಾಡಿ ಇದು ಫಸ್ಟ್ ಟೈಮ್ ಒಂದೇ ಚೀಲ. ಅದು ಮೊದ್ಲಿಂದಕ್ಕ ಅದಕ್ಕೆ ನೀವು ಬೇರೆ ಹಾಕಿರಿ ಮೊದ್ಲು ಯೂಸ್ ಮಾಡ್ರಿ ಕುಬಾ. ಇದು ಫಸ್ಟ್ ಟೈಮ್ ನಿಮ್ ಅಣ್ಣವ್ರು ಯೂಸ್ ಮಾಡ್ರ ನಿಮ್ ಮಣ್ಣವ್ರು ಯೂಸ್ ಮಾಡೋದು ಇದು ಫಸ್ಟ್ ಟೈಮ್. ಈಗ ಅವ್ರು ಇದು 1 ಎಕರೆನೇ ಉದ್ದ ಹಾಕಿದೇವೆ. ಇದು ಕೋಬಾಸಾಲ್ ಕಂಡೀಷನರ್ 1 ಚೀಲ ಹಾಕಿದೇವೆ. ಅದು ಸೋಯಾಬೀನ್ ಇತ್ತಲ್ಲ, ಅದು ಸೋಯಾಬೀನ್ ಇದು ಉದ್ದದ. ಇದು ನಿಮ್ ಅಣ್ಣವ್ರು ನಿಮ್ದಿಂದ ತಗೊಂಡಿ ಹಾಕ್ಯಾರ. ನಮ್ಮಲ್ಲಿ ಒಂದು ಚೀಲ ತಗೊಂಡು ಕಿಶನ್ ಹಾಕ್ಯಾರ, ಯೂಸ್ ಮಾಡತ್ತೆ ಕೊಟ್ಟಿದ್ದೇವೆ. ಅದಕ್ಕೆ ಇದು ಹಾಕ್ಯಾರ. ಅವ್ರ ಏನಾದ್ರು ತಳಗ ಏನಾದ್ರು ರಾಸಾಯನಿಕ ಯೂಸ್ ಮಾಡೋದು, ಇದು ಏನದಲ್ಲ ಕೋಬಾಸಾಲ್ ಕಂಡೀಷನರ್ ಯೂಸ್ ಮಾಡೋದು ಖಾತ. ಮತ್ತೆ ರಾಸಾಯನಿಕ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಅದ. ಡಿಫ್ರೆನ್ಸ್ ಅದ. ಮತ್ತೆ ಇಲ್ಲೇ ನೋಡ್ರಿ ನಿಮ್ಗೆ ಹೆಂಗ ಅನ್ಸುತ್ತೆ, ಇದು ಹೆಂಗ್ ಕಲರ್ ಅದ, ಹೆಂಗ್ कलर मारो ये पूरा मारा अच्छा वाला. हाँ मारिम पूरा आ रहा है वीडियो में. ಅಂದ್ರೆ ಇದಕ್ಕೆ ಅದು ಬಹಳ ಡಿಫ್ರೆನ್ಸ್ ಅದ ಕಾಣಿಸುತ್ತೆ. ನಾವೇ ನೋಡುತ್ತೇವೆ ಕಣ್ಣಿಲಿ, ಇದಕ್ಕೆ ಅದು ಬಹಳ ಡಿಫ್ರೆನ್ಸ್ ಅದ. ऐसा फोटो मारो ऐसा वीडियो काट रहा ಅದಕ್ಕೆ ಇದು ಬಹಳ ಡಿಫ್ರೆನ್ಸ್ ಅದ. ಸರಿಯಾಗದ ರೀ. ಇದು ಹುಳ ಬಿಡ ಏನಿಲ್ಲ. ಇದು ಹಾರ್ಟಿಕಲ್ಚರ್ ಆಯಿಲ್ ಬಿ ಗಿಡಕ್ಕೆ ನೋಡ್ರಿ ಹೊಡಿಬೇಕು, ಹಿಂಗೆ ಹೊಡಿಬೇಕು ಈಗ.